ಮಾಡಾಗ್ಯದಲ್ಲ ಮತ್ತೆ ಹೋದ್ರಿ ಅವರು ಅಫ್ಜಲ್ಪುರಕ್ಕೆ ಹೋದರು. ಇವತ್ತು ಮಳೆ ಜ್ವರ ಬಂದದಲ್ರಿ, ಕೆಲಸನೂ ಇದ್ದಿದ್ದಿಲ್ಲ ಅವ್ರದ್ದು, ಅಡಿಯಲ್ಲಿ ಏನೂ ಬರೋಂಗಿಲ್ಲ. ಅದಕ್ಕೆ ನಾಳೆಗೆ ಹತ್ತಿ ಖಾತ ಹಾಕ್ಬೇಕಲ್ಲಿದ್ದೇವೆ ರೀ. ಇನ್ನೊಂದಿಷ್ಟು ನೀರು ನೋಡ್ರಿ ಎಷ್ಟು ಹರ್ಲಿಗತ್ತವ ನಮ್ಮ ಹಳ್ಳಕ್ಕೆ. ಇನ್ನೊಂದಿಷ್ಟು ಮನೆಗೆ ಐತ್ರಿ, ಇಲ್ಲೇ ಮೆಟಿಗೆಗೆ ಅದೆಷ್ಟು ಹಾಕಿದ್ದೆವು. ಇಲ್ಲೇ ಮೆಟಿಗೆ ಬೆಲೆಕಿನ ಕಟ್ಟಿ ಇವತ್ತು ಖಾತ ಹಾಕ್ಲಿಕ್ಕಂತೂ ಖಾತ ಇದ್ದಿದ್ದಿಲ್ಲ ರೀ. ಅದಕ್ಕೆ ಇವತ್ತು ಹೋಗಿ ತರಬೇಕು. ಖಾತಾರೆ ಹೋಗಿ ತಂದ್ರೈತೆ ಅಂಥೇಳಿ ಹೋಗ್ಯಾರ ಇವತ್ತು. ಎಷ್ಟಕ್ಕೆ ಬರ್ತಾರೆ ನಾ ಈಗ ಹೋಗ್ಯಾರ. ಟೈಮ್ ಅಂತೂ 1 ಆಗ್ಯದ್ರಿ. ಈಗ ಮನೆಯಿಂದೇ ನಾವು 12:30ಕ್ಕೆ ಬಂದಿದ್ದೇವೆ ರೀ. ಇದು ಮಳೆ ಅಂತೂ ಮುಂಜಾನೆ ಆದಾಗ ಮಳೆ ಬರ್ತಾರೆ. ಈ ಹಳೆಗಂತೂ ಭಾರ ಆಯ್ತು ಅಂದ್ರೆ ಅಂತೂ ಗಾಯ ಬಿಸಿಲು ಬಿದ್ದು ಬಿಡ್ತದೆ. ಹಾಗಾಗಿ ಮುಂಜಾನೆ ಬರಲಿಲ್ಲ ರೀ. ದೌಡ್ ಬರ್ಬೇಕಂದ್ರಂತೂ ಮಳೆನೇ ಹೊಂಟದಂತೇಳಿ ಮತ್ತು ಈಗ ಒಂದು ಸ್ವಲ್ಪ ಮಳೆ ಕಟ್ಟಾಗಿತ್ತು. ಅದಕ್ಕೆ ನಾನು ಹೊಂಟೀನಿ ರೀ. ನಾ ಮಟ್ಟಿಗೆ ಬೆಲೆ ಅಂತೂ ಹೋಗಿಲ್ಲ. ಎತ್ತುಗಳಿಗೆ ಒಂದು ಜರ ನೀರನ್ನು ಮಾಡ್ಬೇಕು ಅಂಥೇಳಿ ಹೊಂಟೀನಿ ರೀ. ನಿನ್ನೆ ಇದೇ ಪಟ್ಟಿಗೆ ಹಾಕಿದ್ದೇವೆ ರೀ. ಮೊನ್ನೆ ಒಂದು ಸ್ವಲ್ಪ ಹಾಕಿದ್ದೆವು, ಮತ್ತು ಇನ್ನೊಂದು ಅರ್ಧ ಹೊಲ ಉಳಿದಿತ್ತು ರೀ. ಅದು ಇನ್ನು ಮುಂಜಾನೆ ಬಂದು ಆದರೂ ಮಳೆ ಹೊಂಟಿತ್ತು, ಅದ್ರಾಗೆ ಮಳೆಗೆ ಹಾಕಿದೆವು ಸಣ್ಣ. ಆದ್ರೆ ಅವು ಉಳ್ಕಿವು ಪಟ್ಟಿ ಅಂತೂ ಈ ಥರ ಅಂತೂ ಹಾಕಂಗಿಲ್ಲ ರೀ. ಬಡ್ಡಿಗೆ ಖಾತ ಎಡಿಗೆ ಕಟ್ಟಬೇಕಲ್ಲ ಥರ ಬುಕ್ಕದ್ಲೆ. ಅಂದ್ರೆ ಅಚಾನಕ್ ಮಳೆಗೆ ನಾನು ಸ್ವಲ್ಪ ಜೋರಾಗಿ ಖಾತಾಗಿದ್ದೇವೆ, ಜೋರಾಗಿ ಮಳೆ ಬತ್ತಂದ್ರೆ ಎಲ್ಲ ಹರ್ಕೊಂಡು ಹೋಗ್ತದೆ ಅಂಥೇಳಿ ಸುಮ್ಮನೆ ಎಡಿಗೆ ಕಡ್ದ್ರೈತೆ ಒಂದು ಸ್ವಲ್ಪ ವಾಪಸಿ ಬಿಡೋಣ ಅಂತ ಅಂತಾರೆ. ಮುಂಜಾನೆ ಬಂದಿರ್ರಿ ಅವ್ರು ದೌಡ. ಬಂದು ಎತ್ತುಗಳು ಬೆಚ್ಚಿ ಕಟ್ಟಿ ಹೆಂಡಿ ಕಸ ಮಾಡಿ ಕುರಿಗಳಿಗೆ ಒಂದು ಸ್ವಲ್ಪ ಮೇವು ತೊಗೊಂಡು ಬಂದು ಆ ಕಡೆ ಹೋಗ್ಯಾರಿ. ರಾಮಕ್ಕಿಗೆ ಅಂತೂ ಅಂದರೆ ಶಾವಂತಿಗೆ ನಿಂತೇವ್ರಿ. ನಾನು ರಾಮಕ್ಕಿಗೆ ಅನ್ನಂಗಿಲ್ಲ, ಆದರೆ ಕರೆಯೋದಂತ ಹಾಗೆ ಕರಿತಾರಲ್ರಿ. ಅದಕ್ಕೆ ಆ ಶಾವಂತಿ ಅಂತೂ ಪೂರಾ ಗಿಡ ಅಂತೂ ಜಾಳ ಆಗಿಬಿಟ್ಟವ್ರಿ ಪಡ. ಮೊನ್ನೆ ಒಂದಿನ ಕಡ್ದ ತೊಗೊಂಡು ಹೋದ್ರಿ. ಯಾಕೋ ಈ ಸಲ ಅಂತೂ ಜಾಸ್ತಿ ಕಾಯಿ ಆಗಲಿಲ್ಲ, ಅಷ್ಟೇ ಒಂದು ಥೊಡೆ ಅದು. ಅವರು ಹೋಗಿ ಖಾತಾ ತೊಗೊಂಡು ಬಂದಿರಿ. ಅದ್ರ ಗಾಡಿ ಮೇಲೆ ಅಂತೂ ಬರಂಗಿಲ್ಲ ರೀ. 4 ಚೀಲ ತೊಗೊಂಡು ಬಂದಿದ್ರಿ ಖಾತಾ ಇದೇ ಪಟ್ಟಿಗೆ ಹತ್ತಿಗೆ ಹಾಕ್ಲಿಕ್ಕೆ. ಅದಕ್ಕೆ ಒಂದು ಟಮ್ದಾಗ ಹಾಕಿದ್ರು ಅಂದ್ರಿ. ಅದ್ರ ಟಮ್ ಬರ್ತದೆ ಅಂತ ಹೇಳ್ಕಿಸಿಂದ ಎತ್ತಿನ ಗಾಡಿ ತೊಗೊಂಡು ಹೋಗಿ ರೋಡಿಗೆ ಕುಂತಾರ್ರಿ. ಆದ್ರೆ ನಾ ಒಂದು ತಾಸು ಲೇಟ್ ಆಗ್ತದೆ ಬರಂಗಿಲ್ಲ ಅಂದ್ರೆ ಅಂತವರು. ಅದಕ್ಕೆ ಎತ್ಕೊಂಡು ಮೆಸ್ಕೋತ ಹೊಂಟಾರಿ. ಮುಂಜಾನೆ ಊಟ ಮಾಡಿ ಹೋದವರು. ಮಧ್ಯಾಹ್ನ ಊಟ ಅಂತೂ ಮಾಡಿಲ್ಲ ರೀ. ಬುತ್ತಿ ತೊಗೊಂಡು ಹೋಗಿ ಗಾಡಿ ಅಲ್ಲೇ ಬಿಟ್ಕೇಸಿಂದ ಎತ್ಕೊಂಡು ಮೆಸ್ಕೋತ ಈ ಕಡೆ ಹೊಂಟಿದ್ರು. ಮತ್ತು ಎಲ್ಲಿ ಮೆಟಿ ಕಡೆ ಹೋಗ್ತಾರೆ ಅಂತ ಹೇಳ್ಕೇಸಿಂದ ನಾನು ಇಲ್ಲಿ
ಕಸ ತೆಗಿಲಿಕತ್ತಿದ್ರಿ ಹತ್ಯಾಗ. ಅದಕ್ಕಾಗಿ ಈ ಕಡೆ ತೊಗೊಂಡು ಹೊಂಟಿದ್ದೆ ಬುತ್ತಿ. ಅಲ್ಲಿ ಹೊಂಟ ನೋಡ್ರಿ. ಜಾಸ್ತಿ ಕ್ಲಿಯರ್ ಏನು ಕಾಣಿಸಂಗಿಲ್ಲ ರೀ ಮೊಬೈಲ್ ಇದು ಒಂದು ಸ್ವಲ್ಪ. ಎತ್ತಿನ ಗಾಡಿ ಅಂತೂ ಅಲ್ಲೇ ರೋಡಿಗೆ ಬಿಟ್ಟಾರ್ರಿ. ಮತ್ತು ಟಮ್ ಬಂದಮೇಲೆ ಎತ್ಕೊತೊಂಡೋಗಿ ಖಾತೆ ಹಿರ್ಕೊಂಡು ಬಂದ್ರಿ ಅಂತೇಳಿ. ಯಾಕಂದ್ರೆ ಇದು ಹೆಗಲ್ ಮತ್ತು ತರ್ಬೋಳದ್ರಿ ರೀ, ಭಾಳ ದೂರದ ಒಂದು ಸ್ವಲ್ಪ ರೋಡ. ಪಟ್ಪಟಿ ಅಂತ ಒಳಗೆ ಬರೋಂಗಿಲ್ಲ. ಅದಕ್ಕೆ ಎತ್ತಿನ ಗಾಡಿ ತೊಗೊಂಡು ಹೋಗ್ಯಾರ. 4-5 ಚೀಲ ಇದ್ದವ್ರಿ ಖಾತ ಅಂತೂ. ಬರಲಿಲ್ಲ ಟಮ್. ಬಾ ಬಾ ಏನಪ್ಪ ಎಷ್ಟು ಕಿಲೋ? ಕೆಳಗಿಂದ ಕೊಂಚ ಚೀಲ ಹಾಕ್ಯಾರ, ಮ್ಯಾಲಿಂದ ಕೊಂಚ ಚೀಲ ಹಾಕ್ಯಾರ. ಎಷ್ಟು ಕಿಲೋ ಹೋಗ್ಯದ ಇವತ್ತ? ಆಯ್ತನ ಅಂದ್ರೆ ಹಾಕೋದು. ಟೈಮ್ ಅಂತೂ 5:30 ಆಗ್ಯದ್ರಿ. ಇವತ್ತಂತೂ ಏನು ಕಸ ಏನೋ ಜಾಸ್ತಿ ತೆಗಿಲಿಲ್ಲ ರೀ. ಯಾಕಂದ್ರೆ ಮಳೆ ಬಂದು ಎಲ್ಲ ಕೆಸರು ಭಾಳ ಆಗೈತೆ ರೀ. ಹಸಿ ನೆಲನೇ ಯಾರಿದ್ದಿಲ್ಲ, ಹಂಗಾಗಿ ಕಸನೇ ತೆಗಿಲಿಲ್ಲ. ಅವಾಗ ಫುಟೇಶನ್ ಬೇರೆ ಇತ್ತು. ಅದು ಜಲ್ದಿ ಕರಗಿ ನೀವು ಕರಗಲ್ಲ ತೇಳ್ತೀರ. ಹೇಳಿದಿಲ್ಲ ಅಂದ್ರೆ ಹೋಗ. ಏನು ಬೇಕು ಕರ್ಗಡಕ್ಕೆ ಮತ್ತೆ ಏನು ಮಾಡಿ ಕರ ತಂದಿನಿ ಈಗ.